ಬೆಂಗಳೂರು ನಗರದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ಹಮ್ಮಿಕೊಂಡಿರಲಿಲ್ಲ. 23 ಲಕ್ಷ ಮನೆಗಳು ಬೆಂಗಳೂರು ನಗರದಲ್ಲಿ ಅಧಿಕೃತವಾಗಿ ದಾಖಲೆಗಳು ಆಗಿದೆ, ಆಸ್ತಿಗಳನ್ನ ಇಟ್ಕೊಂಡಿದ್ದಾರೆ. ಈ ಎಲ್ಲ ಆಸ್ತಿಗಳಿಗೆ ಯಾವ ಕೂಡ ಇದು ದಾಖಲೆಗಳನ್ನ ಡಿಜಿಟಲೈಸ್ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಈ ಎಲ್ಲ ಆಸ್ತಿಗಳ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸಿ ಯಾವ ಕಾರಣಕ್ಕೂ ಮುಂದಕ್ಕೆ ಟ್ಯಾಂಪರ್ ಆಗಬಾರ್ದು, ಡೂಪ್ಲಿಕೇಸಿ ಆಗಬಾರ್ದು, ತಿದ್ದಬಾರದು ಅನ್ನೋ ದೃಷ್ಟಿಯಿಂದ ಸುಮಾರು 7,000ಕ್ಕೂ ಹೆಚ್ಚು ಕಡತಗಳನ್ನ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸಿದ್ದಾರೆ. ಈಗ 23 ಲಕ್ಷ ಜನರು ಕೂಡ ಖಾತೆಗಳನ್ನ ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನ ಅವರವರ ಆಸ್ತಿಗಳು, ಅವರು ಸಂಪಾದನೆ ಮಾಡುವಂತಹ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನ ದುರುಪಯೋಗ ಮಾಡಿಕೊಳ್ಬಾರದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟ್ ಲೊಕೇಶನ್ ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ A ಖಾತೆ ಇರ್ಬೋದು, ಇಲ್ಲ B ಖಾತೆ ಇರ್ಬೋದು, ಇವೆರಡಿಗೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆ ಮನೆಗೆ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನ ಹಾಕಿಕೊಂಡಿದ್ದೇವೆ. ಇದರಲ್ಲಿ 16 ಲಕ್ಷ A ಖಾತೆಗಳಿವೆ. ದಾಖಲೆಗಳು ಬಹಳ ಕರೆಕ್ಟ್ ಆಗಿರುವಂತ ಕಾರ್ಪೊರೇಷನ್ ಅಡಿಯಲ್ಲಿ ಕಂದಾಯವನ್ನು ಕಟ್ಟಿಕೊಂಡು ಪ್ಲಾನ್ಗಳನ್ನ ಮಾಡಿಕೊಂಡು ಆ ಆಸ್ತಿಗಳು ಈಗ ಇದೆ. ಸೈಟ್ ಆಗಿರ್ಬೋದು, ಫ್ಲಾಟ್ಗಳಾಗಿರ್ಬೋದು. 7 ಲಕ್ಷ B ಖಾತೆಗಳಿದೆ. ತಾವು ಅನೇಕ ಮಾಧ್ಯಮ ಸ್ನೇಹಿತರು ಮತ್ತು ನನ್ನ ವಿರೋಧ ಪಕ್ಷದ ನಾಯಕರು, ಸದಸ್ಯರು ನನಗೆ ಅನೇಕ ಸಲಹೆಗಳನ್ನು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದರು. ಇದು ಏನಾದ್ರು ಮಾಡಿ ಪರಿಹಾರವನ್ನು ಕೊಡಬೇಕು, ಮಿಸ್ಯೂಸ್ ಆಗ್ತಾ ಇದೆ, ಅಧಿಕಾರಿಗಳು ದುರುಪಯೋಗ ಮಾಡ್ತಾ ಇದ್ದಾರೆ ಕೆಳಗಡೆ ಅಂತ ಹೇಳಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು. ನಾನು ಯಾವ ಸಲಹೆಗಳನ್ನ ತಳ್ಳಾಕ್ಲಿಕ್ಕೆ ನಾನು ತಯಾರಿಲ್ಲ. ಎಲ್ಲ ಅಧಿಕಾರಿಗಳು ಕೆಳಗಡೆ ಮಟ್ಟದಲ್ಲಿ ಸರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ. ಅದನ್ನ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಆಂದೋಲನವನ್ನು ಅನ್ಕೊಂಡು ಆ 7 ಲಕ್ಷ ಖಾತೆಗಳ ಪೈಕಿ ಸುಮಾರು 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 7,000 ಅಷ್ಟು ನಾವು ಅಧಿಕೃತವಾಗಿ ಅವ್ರಿಗೆ ಸರಿ ಮಾಡಿಕೊಟ್ಟಿದ್ವಿ. ಅವ್ರಿಗೆ 5% ನೀವು ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದು. ಅವರು ಜಾಸ್ತಿ ಜನ ಇದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಅವರ ದಾಖಲೆಗಳು ಅವ್ರು ಯಾರು ಕೂಡ ಸಾಲ ತೆಗೆದುಕೊಳ್ಳಕ್ಕಾಗುದಿಲ್ಲ, ಖಾತೆ ಬದಲಾವಣೆ ಮಾಡ್ಕೊಳ್ಳಕ್ಕಾಗುದಿಲ್ಲ, ಮಾರೋಕ್ಕಾಗುದಿಲ್ಲ, ವಾಸವಾಗಿದ್ದಾರೆ. ರೆವಿನ್ಯೂ ಪಾಕೆಟ್ಗಳಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ದಾಖಲೆಗಳನ್ನ ಪ್ಲಾನ್ ಇಲ್ಲದೆ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಅದನ್ನ ನಾವು ಅವ್ರಿಗೆಲ್ಲ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಒಂದು ಆಂದೋಲನವನ್ನ, ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನನ್ನ ಖಾತೆ ನನ್ನ ಹಕ್ಕು ಈ ಅಭಿಯಾನವನ್ನ
ಈ 7 ಲಕ್ಷ ಜನರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರಿಗೆ ಅಫಿಷಿಯಲ್ ಆಗಿ ಖಾತಾ ಬಿ ಖಾತಾ ಅಂತ ಕೊಟ್ಬಿಡ್ತೀವಿ. ಆದ್ರೆ ಎ ಖಾತಾ ಅಂತೇಳಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡ್ಕೋಬೇಕಾದ್ರೆ ಆ ಬಿ ಖಾತಾ ಜೊತೆ ಫೋಟೋ ಇರ್ತದೆ, ಅವ್ರದ್ದು ನಮ್ಮ ಹತ್ರ ದಾಖಲೆ ಇದ್ರೆ ಆ ಇದನ್ನ ಜಾಗ ಕೂಡ ನಾವು ನಿಗದಿ ಮಾಡಿರ್ತೀವಿ. ಇದಕ್ಕೆಲ್ಲ ಪ್ರಯತ್ನ ಮಾಡಿದಂತ ದಾಖಲೆಗಳು ನಮ್ಮ ಹತ್ರ ಇದೆ. ಆದ್ರೆ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸುಮಾರು 3 ತಿಂಗಳ ಕಾಲ ಪ್ರತಿ ಶನಿವಾರ 15ನೇ ತಾರೀಕಿಂದವರೆಗೂ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಅಂದ್ರೆ ಮುಂದಿನ 14ನೇ ತಾರೀಕು ಬೆಳಗ್ಗೆ ಶನಿವಾರ ಸುಮಾರು 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಕೆಲವು ಶಾಲೆಗಳ ಜಾಗಗಳನ್ನು ನಿಗದಿ ಮಾಡಿದ್ದೇವೆ. ಅದನ್ನ ವೆಬ್ಸೈಟ್ ಅಲ್ಲಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ. ಒಂದೊಂದು ಕಿಲೋಮೀಟರ್ಗೆ 10 ಜಾಗಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ರಜಾ ಇದ್ರೂ ಕೂಡ ನೀವು ಕಡ್ಡಾಯವಾಗಿ ಆ 2 ಶನಿವಾರಗಳಲ್ಲಿ ರಜೆ ಇರ್ತದೆ, 2ನೇ ಸಾಟರ್ಡೆ ಮತ್ತು 4ನೇ ಸಾಟರ್ಡೆ. ಆ ರಜೆ ಇದ್ರೂ ಕೂಡ ನೀವು ಉದ್ಯೋಗ ನೌಕರಿಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು, ಅವರ ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿ ಮಾಡಿದ್ದೇನೆ. ಆ ರಜೆಗಳನ್ನ ಬೇರೆ ದಿನ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತೇವೆ. ಸೊ ಪ್ರತಿ ಶನಿವಾರ 50 ಜಾಗಗಳಲ್ಲಿ ಒಂದು ಕ್ಷೇತ್ರದಲ್ಲಿ 10 ಕಡೆ 10 ಕಡೆ ಕಾರ್ಪೊರೇಷನ್ ಅವರು ನಿಗದಿ ಮಾಡ್ತಾರೆ. ಸೊ ಶಾಲೆಗಳು ಇರ್ತದೆ, ಕೆಲವು ಗವರ್ಮೆಂಟ್ ಶಾಲೆಗಳಲ್ಲಿ ಬೋರ್ಡ್ ಹಾಕ್ತಿವಿ. ಗವರ್ಮೆಂಟ್ ಶಾಲೆಯಲ್ಲಿ ಹೋದ್ರೆ ಬೇರೆ ಜಾಗಗಳನ್ನ ನಾವು ಪ್ಲಾನಿಂಗ್ ಅಲ್ಲಿ ನಾವು ತೆಗೆದುಕೊಡ್ತೇವೆ. ಸೊ ಇದನ್ನ ನಾವು ಜಾಗಗಳನ್ನ ನಾವು ಅನೌನ್ಸ್ ಮಾಡ್ತೇವೆ. ನಾಗರಿಕರು ಬಂದು ಅದನ್ನ ಈ ಸೌಲಭ್ಯವನ್ನ ಉಪಯೋಗಿಸಿಕೊಂಡು ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಬೇಕು. ಇಲ್ಲೊಂದು ಬಹಳ ವಿಶೇಷವಾದಂತ ಅನೌನ್ಸ್ಮೆಂಟ್ ಇವತ್ತು ಏನಂದ್ರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂತ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡ್ಕೊಳ್ಳಲಿಕ್ಕೆ. ಆ ಸೈಟ್ ಬಿ ಟು ಎ ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂತ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನ ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನ ನಾವು ಕೊಡ್ತೇವೆ. ಅಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ 1 ಲಕ್ಷ 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟದ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಅದು ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವರಿಗೆ ಅವಕಾಶವನ್ನ ನಾವು ಮಾಡಿಕೊಟ್ಟು ಅವರಿಗೆ ಖಾತೆಗಳನ್ನ ನಾವು ಸರಿ ಮಾಡಿಕೊಡ್ತೇವೆ. ಇಲ್ಲ ಅಂದ್ರೆ ಬಿ ಖಾತೆಯಾಗಿ ಅವ್ರು ಉಳ್ಕೊಂಡಿರ್ತದೆ. ಸೊ ಇಂಥ ಒಂದು ಸುವರ್ಣವಾದಂತ ಅವಕಾಶವನ್ನ 7 ಲಕ್ಷ ಜನರಿಗೆ ಇದನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಈ 100 ದಿನದಲ್ಲಿ ಅವರು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇ 15ನೇ ತಾರೀಕಿಂದ ಈ ಅವಕಾಶವನ್ನ ನಾಳಿದ್ದಿಂದ ಇದನ್ನ ಅವರಿಗೆ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇದು 100 ದಿನದಲ್ಲಿ ಅವರು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ದಿನಗಳಲ್ಲಿ ಏನು ನಾವು ಅಭಿಯಾನವನ್ನ ಇಟ್ಕೊಂಡಿದ್ದೇವೆ ಅಲ್ಲಿ ಮುಗಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅವರು 5%ಗೆ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಇದು ಬಿ ಇಂದ ಎ ಖಾತೆಗೆ. ಇದು ನಾನು ಈಗಾಗಲೇ ಹೇಳ್ದಂಗೆ 7 ಲಕ್ಷ ನಮ್ಮ ವಿಶೇಷವಾಗಿ ರೆವಿನ್ಯೂ ಪಾಕೆಟ್ಗಳಲ್ಲಿ ಪ್ಲಾನ್ ಇಲ್ಲದೆ ರಿಜಿಸ್ಟರ್ ಮಾಡಿಕೊಂಡು ಕಟ್ಕೊಂಡಿರುವಂತದ್ದು. ಬಟ್ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ದಾಖಲೆಗಳೇ ಇರಲೇಬೇಕು. ಸೊ ಪ್ರತಿಯೊಂದು ಆಸ್ತಿಗಳನ್ನು ಕೂಡ ನಾವು ಫೋಟೋ ಹಿಡಿದು GPS ಮಾಡಿ ಅವ್ರ ಫೋಟೋನು ಹಾಕಿ ಅವ್ರ ಆಧಾರ್ ಕಾರ್ಡ್ ಇಟ್ಟು
ಆ ದಾಖಲೆಗಳನ್ನ ತಂದು ಅವರ ಮನೆ ಬಾಗಿಲಿಗೆ ಕೊಡ್ತೇವೆ. ಪ್ರತಿಯೊಬ್ಬ ನಾಗರಿಕರಿಗೂ 23 ಲಕ್ಷ ನಾಗರಿಕರು ಕೂಡ ಇಂಥದೊಂದು ಫೈಲ್ ಮಾಡಿ, ಇಲ್ಲ ಈ ರೀತಿ ಹೇಳ್ಕೊಡ್ಬೋದು, ಇಲ್ಲ ಇದಕ್ಕೆ ಸ್ವಲ್ಪ ಮಟ್ಟದ ನಮ್ಗೆ ಡಾಕ್ಯುಮೆಂಟ್ 23 ಲಕ್ಷ ಸಿಗದೆ ಹೋದ್ರೆ ಇನ್ನು 3 ಸ್ವಲ್ಪ ಫೈಲ್ ಸ್ವಲ್ಪ ಕಡಿಮೆ ಇದ್ದು ಚಿಂತೆ ಇಲ್ಲ. ಅವರ ಮನೆ ಬಾಗಿಲಿಗೆ ನಮ್ಮ ಗ್ಯಾರಂಟಿ ಮೆಂಬರ್ಸ್, ನಮ್ಮ ಅಧಿಕಾರಿಗಳು ಮನೆಗೆ ಹೋಗಿ ಅವರಿಗೆ ತಲುಪಿಸುವಂತ ಕೆಲಸ, ಯಾರು ಕೂಡ 1 ರೂಪಾಯಿ ಲಂಚನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದಂಗೆ ನಾವು ಮಾಡಿಕೊಟ್ಟಿದ್ದೇವೆ. ಕೆಲವರಿಗೆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೂ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಈ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನ, ಈ ರೀತಿ ಅವಕಾಶವನ್ನ, ನಮ್ಮ ಹತ್ರ ಯಾರ್ಯಾರಿಗೆ ದಾಖಲೆಗಳಿದೆ, ಫೋನ್ ನಂಬರ್ಸ್ ಇದೆ, ಅವರೆಲ್ಲರೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಪ್ರತಿ ಭೂ ಗ್ಯಾರಂಟಿಯ ಏನು ನಮ್ದು ರಿಕ್ವೆಸ್ಟ್ ಇದೆ, ಈ ರೀತಿ ಅವರಿಗೆ ರಿಕ್ವೆಸ್ಟ್ ಕೂಡ ಮನೆ ಬಾಗಿಲಿಗೆ ನಮ್ಮದೇ ಆದಂತಹ ವಿವಿಧ ರೀತಿಯಲ್ಲಿ ಅವರಿಗೆ ಸಂದೇಶವನ್ನು ಕಳಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಇದಲ್ಲದೆ 50 ಕಡೆ ಈ ಯೋಜನೆಯನ್ನು ನಾವು ತರ್ತಾ ಇದ್ದೀವಿ ಅಂತೇಳಿ ಈ ಒಂದು ಪತ್ರ ಕೂಡ ಮನೆಗಳಿಗೆ ವಾಟ್ಸಪ್ ಮುಖಾಂತರ ಇರ್ಬೋದು, ಪೇಪರ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿ ಅವರ ಮನೆಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈ 23 ಲಕ್ಷಕ್ಕೂ ಕೂಡ ಒಂದು ಕಡೆ ಇಂಗ್ಲಿಷ್ ಅಲ್ಲಿ ಮನವಿ ಕೂಡ ಇರ್ತದೆ, ಸಂದೇಶ ಇರ್ತದೆ, ಒಂದು ಕನ್ನಡದಲ್ಲೂ ಕೂಡ ಇರ್ತದೆ. ಇದೆಲ್ಲ ಕೂಡ ತಲುಪಿಸುವಂತ, ಯಾಕೆಂದ್ರೆ ಕೆಲವು ಹೊರಗಡೆಯಿಂದ ಬಂದಿರೋರು ಕೂಡ ಇಲ್ಲಿ ಆಸ್ತಿಗಳನ್ನು ಇಟ್ಕೊಂಡಿರ್ತಾರೆ. ದಾಖಲೆಗಳು ಕನ್ನಡದಲ್ಲೇ ಇರ್ಬೋದು, ಆದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿ ಇದನ್ನ ನಾವು ಅವ್ರಿಗೆ ಇಂಗ್ಲಿಷ್ ಅಲ್ಲೂ ಕೂಡ ಈ ಖಾತಾನ ಇಲ್ಲಿ ಆಫೀಸರ್ಸ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಡೆಲಿವರ್ ಮಾಡೋ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯ ಸದಸ್ಯರು ಅವರು ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಈ 6ನೇ ಗ್ಯಾರಂಟಿಯನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಇಟ್ಕೊಂಡಿದ್ದಾರೆ. ಇದು ಒಂದು. ಎರಡನೇದು, ನಮ್ಮ ಟೌನ್ ಪ್ಲಾನಿಂಗ್ ವತಿಯಿಂದ ಒಂದು ವಿಶೇಷವಾದಂತಹ ರಿಯಾಯಿತಿಯನ್ನ ನಾವು ಕೊಡ್ತಾ ಇದ್ದೇವೆ. ಈಗ ಕೆಲವರಿಗೆಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ. ನಾವು ಅನೇಕರಿಗೆ ನಾವು ವಿದ್ಯುತ್ ಶಕ್ತಿ, ನೀರು ಎಲ್ಲ ಕೊಡ್ಲಿಕ್ಕೆ ನಿರ್ಬಂಧ ಕೂಡ ನಮಗೆ ಬಂದಿದೆ. ಅದನ್ನು ರಿಯಾಯಿತಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ರಿಯಾಯಿತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈಗ ವೈಲೇಷನ್ ಇರೋದು 5% ವರೆಗೂ ಮಾತ್ರ ವೈಲೇಷನ್ ಅವಕಾಶ ಇದೆ. ಅದನ್ನ ಆ ಮಿತಿಯನ್ನ 15% ವರೆಗೂ ಕೂಡ ವೈಲೇಷನ್ ನ ಎಕ್ಸಂಪ್ಟ್ ನಾವು ಮಾಡಿದ್ದೇವೆ. 15% ವರೆಗೂ ವೈಲೇಷನ್ ಮಾಡಿದ್ರೆ ಆಗ ಬೇಕಾದಷ್ಟು ಜನ ಕಾನೂನಡಿಯಲ್ಲಿ ಆ ವಿದ್ಯುತ್ ಶಕ್ತಿಗೆ, ನೀರಿಗೆ ಸಿಗ್ತದೆ. ಬೇರೆದ್ದನ್ನು ನಾವು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಈ ಬೆಂಗಳೂರಿನಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಏರಿಕೆ ಆಗ್ತಾ ಇರೋದ್ರಿಂದ ಈ ರೀತಿ ಲಕ್ಷಾಂತರ ಜನಗೆ ಈ ತೀರ್ಮಾನವನ್ನು ಮಾಡಲಿಕ್ಕೆ ಈ ಸೆಟ್ ಬ್ಯಾಕ್ ರಿಲ್ಯಾಕ್ಸೇಷನ್ ನಾವು ಮಾಡ್ತಾ ಇದ್ದೇವೆ. 2030ಗೆ 30-40ಗೆ 40-60 ವರೆಗೂ ಕೂಡ 50% ವರೆಗೂ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಒಂದು ಬಹಳ ಪ್ರಮುಖವಾದಂತಹ ತೀರ್ಮಾನ. ಇನ್ನೊಂದು ಬಿಡಿಯಲ್ಲಿ, ಇದಕ್ಕೆ ಬಿಡಿಗೆ ಸಂಬಂಧಪಟ್ಟಂತೆ ಹಿಂದೆ 2020ರಲ್ಲಿ ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಕಾನೂನು ಮಾಡೋದು 38D ಅಂತ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಅವರು ಬಿಡಿಯ ಆಸ್ತಿಗಳಲ್ಲಿ ಕೆಲವು ಲೇಔಟ್ಗಳನ್ನ ನಿಗದಿಯಾಗಿದೆ. ಕೆಲವು ಲೇಔಟ್ಗಳು ಕೋರ್ಟಲ್ಲಿ ಇರುವಂತದ್ದು ಬಿಟ್ಟು ಬೇರೆ ಇದರಲ್ಲಿ ಸುಮಾರು ಒಂದು 15 ವರ್ಷದಿಂದ ಯಾರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರು ಒಂದು 38D ಅಂತೇಳಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು ಹಿಂದೂ ಸರ್ಕಾರ. ಎಷ್ಟು ಜನ ಎನ್ರೋಲ್ ಮಾಡಿಕೊಟ್ರು? 600 ಜನ ಮಾತ್ರ. 1 ಲಕ್ಷದಲ್ಲಿ 570 ಜನ ಮಾತ್ರ ಇದನ್ನ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಅವರಿಗೆ 50% ವರೆಗೂ ನಮ್ಮ ಗೈಡೆನ್ಸ್ ವ್ಯಾಲಿಯಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದೀವಿ.
ನಡೆಸಬೇಕಾಗಬೇಕು. ಸೊ ಅಲ್ಲಿ ಓಕೆ, ಸೊ 200 ಅಡಿವರೆಗೂ 200ರಿಂದ 600 ಅಡಿವರೆಗೂ ಕೂಡ 10% ಕಟ್ಟಲಿಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಲಿಕ್ಕೆ ಒಂದು ಅವಕಾಶವನ್ನ ಕಾನೂನಲ್ಲಿ ಇತ್ತು. ಸೊ ಇಲ್ಲಿ 600ರಿಂದ 1200ವರೆಗೂ ಕೂಡ ಅಂದ್ರೆ 900 ಅಡಿ ಅವ್ರಿಗೂ ಕೂಡ 25% ಇತ್ತು. 1200ರಿಂದ 2400ವರೆಗೂ 40% ಕಟ್ಟಲಿಕ್ಕೆ ಅವಕಾಶ ಇತ್ತು. 2400ರಿಂದ 4000ವರೆಗೂ 50% ಕಟ್ಟಲಿಕ್ಕೆ ಅವಕಾಶ ಇತ್ತು. 6 ತಿಂಗಳು ಅವಕಾಶ ಕೊಟ್ಟಿದ್ರು. 6 ತಿಂಗಳು ಅವಕಾಶ ಆದ್ರೂ ಕೂಡ ಯಾರು ಮುಂದಕ್ಕೆ ಬರಲಿಲ್ಲ. ಬರೀ 570 ಜನ ಮಾತ್ರ ಮುಂದಕ್ಕೆ ಬಂದ್ರು. ಇವತ್ತು ಕೂಡ ಆ ದಾಖಲೆಗಳೆಲ್ಲ ಸರ್ಕಾರಿ ದಾಖಲೆಗಳಾಗಿ ಉಳ್ಕೊಂಡಿದೆ. ಸೊ ಅದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಅವರು ಕೂಡ ನಾನು ಇವತ್ತು ಬೆಳಿಗ್ಗೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ, ನಮ್ಮೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೇನೆ, ನಮ್ಮ ಮಂತ್ರಿಗಳ ಹತ್ರ ಮಾತಾಡಿದ್ದೇನೆ. ಅವರ ಸಲಹೆಗಳನ್ನು ಕೂಡ ನಾನು ಪಡೆದಿದ್ದೇನೆ. ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಕೂಡ ಇದಕ್ಕೇನಾದ್ರು ಒಂದು ಅವ್ರಿಗೆ ರಿಯಾಯಿತಿ ಕೊಡಬೇಕು, ಕಟ್ಟಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ, ಆ ಟೈಮು ಸರಿಯಾದ ರೀತಿಯಲ್ಲಿ ಮಾಹಿತಿ ಜನರಿಗೆ ತಲುಪಿಲ್ಲ ಅಂತ ಹೇಳಿದ್ರು. ಸೊ ಆ ದೃಷ್ಟಿಯಿಂದ 3 ತಿಂಗಳಲ್ಲಿ ಅವರಿಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಜೂನ್ 15ನೇ ತಾರೀಕಿನಿಂದ ಅವಕಾಶವನ್ನು ಮಾಡಿಕೊಡ್ತೇವೆ. 3 ತಿಂಗಳು ಹೆಚ್ಚು ಕಮ್ಮಿ 3 ದಿನ ಆಗ್ತದೆ. ಇನ್ನು 3 ತಿಂಗಳು ಪ್ರೋಸೆಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಆಮೇಲೆ 6 ತಿಂಗಳಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಒಟ್ಟು ಇದು 1 ವರ್ಷ ಆಗ್ತದೆ. ಜೂನ್ 27 ಒಳಗಡೆ ಇದು ಈ ಪ್ರೋಸೆಸ್ ಮುಗಿಬೇಕು. ಆದ್ರೆ 3 ತಿಂಗಳು ಒಳಗಡೆ ಅವರು ಅಪ್ಲೈ ಮಾಡಿಕೊಂಡಾಗ ಅವ್ರಿಗೆ ಈಗ ಇರುವಂತ 10% ಬದಲು ಬರೀ 5% ಕಟ್ಸ್ಕೊಡ್ಲಿಕ್ಕೆ, ಅಂದ್ರೆ 50% ಈಗೇನು ಕಾನೂನಲ್ಲಿ ಇದೆ ಆ ಕಾನೂನಲ್ಲಿ ಇನ್ನ 50% ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ, 10% ಇರೋ ಕಡೆ ಗೈಡೆನ್ಸ್ ವ್ಯಾಲ್ಯೂ ಬರೀ 5% ತೆಗೆದುಕೊಳ್ಳುವಂಥದ್ದು, 25% ಇರೋ ಕಡೆ 12% ತೆಗೆದುಕೊಳ್ಳೋದು, 40% ಇರೋ ಕಡೆ 20% ಪಡ್ಕೊಳ್ಳೋದು, 50% ಇರೋ ಕಡೆ ಬರೀ 25% ಕೊಡುವಂಥದ್ದು. ಒನ್ ಟೈಮ್ ಸೆಟಲ್ಮೆಂಟ್. ಈ 100 ದಿನದಲ್ಲಿ ಯಾರ್ಯಾರ ಅರ್ಜಿಗಳನ್ನ 15ನೇ ತಾರೀಕಿಂದ ಮೇ 15ನೇ ತಾರೀಕಿಂದ ಜೂನ್ 15ನೇ ತಾರೀಕಿಂದ ಬಿಡಿಎಗೆ ಅರ್ಜಿ ಹಾಕೊಳ್ತಾರೆ, ಅವರು ಎಲ್ಲ ದಾಖಲೆಗಳನ್ನ ಸಮೇತ ಹಾಕಿಕೊಳ್ತಾರೆ. ಅವ್ರಿಗೆ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಬಿಡಿಎ ಬೋರ್ಡ್ ಇಂದ ಕೂಡ ಇದಕ್ಕೆ ನಮಗೆ ರಿಕ್ವೆಸ್ಟ್ ಆಗಬೇಕು ಅಂತ ಹೇಳಿ ಅವರು ಕೂಡ ರೆಸಲ್ಯೂಷನ್ ಮಾಡಿ ನಮ್ಮ ಸರ್ಕಾರಕ್ಕೆ ಬಂದಿತ್ತು. ಅದನ್ನು ಕೂಡ ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ತಿಳಿಸಿದ್ದೇನೆ. ಅದಕ್ಕೆ ಏನೇನ್ ಬೇಕು ಕಾನೂನಲ್ಲಿ ನಾವು ಸರಳತೆ ಮಾಡ್ಕೊಳ್ಬೇಕು, ಅದಕ್ಕೆಲ್ಲ ಕೂಡ ಸರಳತೆಯನ್ನು ಮಾಡ್ತೇವೆ. ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ ಈ 38D ತೆಗೆದುಕೊಂಡು ಬಂದಿದ್ರು, ಜಾಸ್ತಿ ಜನ ಇದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಇದನ್ನ ಎಲ್ಲ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ನಾವು ಮಾಡಕ್ಕಾಗಲಿ. ಇದಕ್ಕೆ ಆಗ್ಲಿಲ್ಲ ಅಂತಂದ್ರೆ 100 ದಿನದಲ್ಲಿ ಅವರು ಅರ್ಜಿ ಹಾಕೊಳ್ಳಿಲ್ಲ ಅಂದ್ರೆ ಈ ಟೈಮಲ್ಲಿ ಅದನ್ನ ಪ್ರೋಸೆಸ್ ಮಾಡ್ಕೊಳ್ಳಿಲ್ಲ, ವಿಧಿನೇ ಇಲ್ಲ. ನಾವು ಕಾನೂನಿನ ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು. ಈಗಾಗಲೇ ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ಆಸ್ತಿಗಳನ್ನ ಈಗಾಗಲೇ ಸರ್ಕಾರ ಬಿಡಿಎ ವಶಕ್ಕೆ ತೆಗೆದುಕೊಂಡಿದೆ. ಈ ವಿಚಾರವನ್ನ ತಮ್ಗೆ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ಬಿಡಿಎ ವತಿಯಿಂದ ಒಂದು ಪ್ರಮುಖವಾದಂತಹ ಅನೌನ್ಸ್ಮೆಂಟ್ ಏನಂದ್ರೆ 3,502 ಭೂ ಮಾಲೀಕರು ಆಸ್ತಿಯನ್ನ ಶಿವರಾಮ್ ಕಾರಂತ್ ಲೇಔಟ್ಗೆ ಕೊಟ್ಟಿದ್ದರು. ಅನೇಕ ನಾನಾ ಕಾರಣದಿಂದ ಅವ್ರು ಯಾರು ಕೂಡ ಸೈಟ್ ಗಳನ್ನ ಕೊಡಕ್ ಆಗಿರ್ಲಿಲ್ಲ. ಕೆಲವರು ವಾಪಸ್ಸು ಕೋರ್ಟ್ಗೆ ಹೋಗಿದ್ರು, ಕೆಲವರು ಭೂ ಮಾಲೀಕರು ಬೇರೆಯವರು ಮಾರ್ಕೊಂಡಿದ್ರು, ಏನೇನೋ ಅಡಚಣೆಗಳಿತ್ತು. ಸೊ ಅದಕ್ಕೆ ಕೋರ್ಟಿಂದಲೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡು 18,000 ಜನರಿಗೆ ಸೈಟ್ ಅನ್ನ, ಭೂ ಮಾಲೀಕರ ಸೈಟ್ ಅನ್ನ 18,000 ಸೈಟ್ ಗಳನ್ನ 15ನೇ ತಾರೀಕಿಂದಲೇ ಅವರಿಗೆ ನೆಕ್ಸ್ಟ್ ನಾಳೆಲ್ಲ ನಾಡಿದ್ರಿಂದ 15ನೇ ತಾರೀಕಿಂದ ಅದನ್ನ ನೋಟಿಫೈ ಮಾಡಿ ಅವರು 15ನೇ ತಾರೀಕಿಂದನೇ ಅವರ ದಾಖಲೆಗಳನ್ನ ಒದಗಿಸ್ಕೊಟ್ಟು ಅವ್ರಿಗೆಲ್ಲ ಪ್ರೋಸೆಸ್ ಅದಕ್ಕೆಲ್ಲ ಕಂಪ್ಯೂಟರೈಸೇಷನ್ ನಾವು ಮಾಡಿದೀವಿ. ಅವರೆಲ್ಲರೂ ಕೂಡ 15ನೇ ತಾರೀಕಿಂದನೇ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇನ್ನೊಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದು, ಕೆಲವರು 2 ಎಕರೆ ಇರೋರು, ಕೆಲವರು 1 ಎಕರೆ ಇರೋರು, ಕೆಲವರಿಂದ ಜಾಸ್ತಿ ಇರೋರು, ನಿಮ್ಗೆ ಯಾರು ಒಂದು ಜಾಗದಲ್ಲಿ ಸ್ವಲ್ಪ ದೊಡ್ಡ ಸೈಟ್ ಬೇಕು ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದು.
ಅದಕ್ಕೆ ಕೆಲವರು ಮಾತ್ರ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ? 7 ಜನ ಸರ್. 7 ಮೆಂಬರ್ಸ್ 7 ಜನ ಕೊಟ್ಟಿದ್ದಾರೆ. ವಿಡಿಯೋ ಕಮಿಷನರ್ 7 ಮೆಂಬರ್ಸ್ ಕೊಟ್ಟಿದ್ದಾರೆ. 7 ಬರೀ 7-8 ಜನ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಯಾರು ಕೊಟ್ಟರು ಕೂಡ ನೋಡೋಣ, ವಿಲ್ ಎಕ್ಸಾಮಿನ್ ದಟ್. ಸೊ ಅಂಥವ್ರಿಗೆ 1 ಎಕರೆ ಯಾರು ಇತ್ತು ಅಂತಂದ್ರೆ ಒಂದೇ ಜಾಗದಲ್ಲಿ 9,583 ಅಡಿ ಅವ್ರಿಗೆ ಕೊಡಬೇಕಾಗ್ತದೆ. ಆ ಪ್ರಕಾರ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಮಾಡಿ ಒಂದೇ ಜಾಗದಲ್ಲಿ ಸ್ವಲ್ಪ ಹೈ ರೈಸ್ಗೆ ಅವಕಾಶಗಳನ್ನ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ವರ್ಟಿಕಲ್ ಹೋಗ್ಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. 15ನೇ ಮೇಯಿಂದ ಅಂದ್ರೆ ನಾಳಿದ್ದಿದ್ದೇನೆ ಈ ಭೂ ಮಾಲೀಕರಿಗೆ ಎಲ್ಲರೂ ಕೂಡ ಏನು 3,052 ಭೂ ಮಾಲೀಕರಿದ್ದಾರೆ ಅವ್ರಿಗೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅವರಿಂದ ಒಂದು ಸಾಫ್ಟ್ವೇರ್ ನಾವು ತಯಾರು ಮಾಡಿ ಆ ಸಾಫ್ಟ್ವೇರ್ ಮುಖಾಂತರ ಯಾರೆಲ್ಲರೂ ಕೂಡ ಹಂಚುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಶಿವರಾಮ್ ಕಾರಂತ್ ಲೆವೆಟ್ ನಲ್ಲಿ ಈ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಬಿಡಿಒನವರು ಈಗಾಗಲೇ ನಾನು 38D ವಿಚಾರ ಹೇಳಿದ್ದೇನೆ. ಇದಕ್ಕೆ ಕಾನೂನು ಏನೇನು ಚೌಕಟ್ಟಿದೆ ಅದನ್ನೆಲ್ಲ ಕೂಡ ನಾವು ನೆಕ್ಸ್ಟ್ ಕ್ಯಾಬಿನೆಟ್ ತೆಗೆದುಕೊಂಡು ಸರಿ ಮಾಡ್ತೇವೆ. ಅಷ್ಟರೊಳಗೆ ಅವರೆಲ್ಲ ಪ್ರೋಸೆಸ್ ಮಾಡ್ಕೊಳ್ಳಿಕ್ಕೆ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ತೇವೆ. ಇದಲ್ಲದೆ ಕೆಂಪೇಗೌಡ ಜಯಂತಿ ದಿನ ವಿಶೇಷವಾಗಿ ಗ್ರೀನ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲರಿಗೂ ಕೂಡ ನಾವು ಮಾತಾಡಿ ಸುಮಾರು 15 ಲಕ್ಷ ಸಸಿಗಳನ್ನ ನೆಡಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಂದೇ ದಿನ 15 ಲಕ್ಷ ಸಸಿಗಳು ಕೆಲವೆಲ್ಲ ಕಾಲೇಜವರು, ಸರ್ಕಾರಿ ನೌಕರು, ವಾಲಂಟಿಯರ್ಸ್, NGOಗಳು ಎಲ್ಲರೂ ಕೂಡ ಈ ಒಂದು ದಿನ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಕೆಂಪೇಗೌಡರ ಆದರ್ಶ ಏನಿತ್ತು ಆ ಆದರ್ಶದ ಅನುಗುಣವಾಗಿ ಬೆಂಗಳೂರು ನಗರದ ಇತಿಹಾಸ ಏನಿತ್ತು ಆ ಇತಿಹಾಸವನ್ನು ಉಳಿಸ್ಕೊಳ್ಳಿಕ್ಕೆ ಸುಮಾರು ಈ ಒಂದು ಪ್ರಾಧಿಕಾರ 50 ವರ್ಷ ಆಗಿದೆ. ಬಿಡಿಎಗೆ ಈ 50 ವರ್ಷದ ಸುವರ್ಣ ವರ್ಷ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಹಸಿರು ಒದಗಿಗೆಯನ್ನ ಮಾಡ್ಕೊಳ್ಳಿಕ್ಕೆ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಇದು 27ನೇ ತಾರೀಕು ಜೂನ್ 2001 ನಮ್ಮ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಪೆರಿಫೆರಲ್ ರಿಂಗ್ ರೋಡ್ ಬಿಸಿನೆಸ್ ಕಾರಿಡಾರ್ ಅಂತ ಹೆಸರನ್ನ ಇಟ್ಟು ಈಗಾಗಲೇ ನೋಟಿಫಿಕೇಶನ್ ಕರೆದಿದ್ದೇವೆ. 80% ಅಷ್ಟು ಈಗಾಗಲೇ ಜನ ಫಸ್ಟ್ ಫೇಸ್ ಅಲ್ಲಿ ರೈತರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಟೆಂಡರ್ ಕೂಡ ಕರೆದಿದ್ದೇವೆ, ಕೆಲಸ ಆಗ್ತಾ ಇದೆ. ಸೆಕೆಂಡ್ ಫೇಸ್ ಕೂಡ ಈಗಾಗಲೇ ನಾವು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ದೇವೆ, ಈಗಾಗಲೇ ನಡೀತಾ ಇದೆ. ರೈತರುಗಳೆಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗೇನ್ ನಾವು ಕೊಟ್ಟಿದ್ದೇವೆ ಬಹುಶಃ ದೇಶದ ಉದ್ದಗಲೂ ಕೂಡ ಯಾವ ರಾಜ್ಯದಲ್ಲೂ ಈ ರೀತಿ ಅವರಿಗೆ ಬೆನಿಫಿಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬೆನಿಫಿಟ್ ಅನ್ನ ನಾವು ನಮ್ಮ ಭೂ ಮಾಲೀಕರಿಗೆ ಕೊಟ್ಟಿದ್ದೇವೆ. ಸೊ ಅದು ಕೂಡ ಆಗ್ತಾ ಇದೆ. ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ವರೆಗೂ ಏನಿದೆ ಅವತ್ತು ಹಿಂದೆ ನೋಟಿಫಿಕೇಶನ್ ಆಗಿತ್ತು, ಅದನ್ನು ಕೂಡ ಈಗ ನಾನು ಇನ್ನೊಂದು 3-4 ದಿನದಲ್ಲಿ ನನಗೆ ಫೈಲ್ ಬಂದಿದೆ ನಮ್ಮ ಸರ್ಕಾರಕ್ಕೆ ಬಿಡಿಎ ವತಿಯಿಂದ. ಅದನ್ನು ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆವರೆಗೂ 33 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಸೌತ್ ನಲ್ಲಿ ಅದು ಕೂಡ ಹೊಸ ರಸ್ತೆ. ಈಗೇನು ಒಂದೇ ಸ್ಕೀಮ್ ಅಲ್ಲಿ ನಾವು ಕೊಟ್ಟಿದ್ದೇವೆ ಅಲ್ಲಿ ಯಾವ ರೀತಿ ಕೊಟ್ಟಿದ್ದೇವೆ 35% ಕಮರ್ಷಿಯಲ್ ಆ ರೋಡ್ ಪಕ್ಕ, ರೆಸಿಡೆನ್ಷಿಯಲ್ ಬೇಕಾದ್ರೆ 40%, ಇಲ್ಲ ಅಂದ್ರೆ ಅವ್ರಿಗೆ 2 times ವ್ಯಾಲ್ಯೂ TDR, ಇಲ್ಲ ಅಂತಂದ್ರೆ 2 ಪಟ್ಟು ಹಣ. ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಆದ್ರೂ ಕೂಡ ನಾವು ಸ್ಪೆಷಲ್ ಆಗಿ ಅವ್ರಿಗೆ ಈ ರಸ್ತೆ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಬಿಡಿಎನಲ್ಲಿ ನಮ್ಗೆ 2 ಪಟ್ಟು ಕೊಡಕ್ಕೆ ಅವಕಾಶ ಇರಲಿಲ್ಲ. ಸ್ಪೆಷಲ್ ಆಗ್ತಿದೆ ನಮ್ಗೆ. ಆದ್ರೂ ಕೂಡ ನಮ್ಮ ಈ ಭಾಗದ ರೈತರಿಗೆ, ಭೂ ಮಾಲೀಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಏನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ ಆ ಪ್ರಕಾರ 2 ಪಟ್ಟು ಕೊಟ್ಟು, 2 ಪಟ್ಟು TDR ಕೊಟ್ಟು, FIR ಕೊಟ್ಟು, ಯಾರು FIR ಈ ರೀತಿ 5 ಯೋಜನೆ ಆಯ್ಕೆ ಮಾಡಿಕೊಟ್ಟಿದ್ದೇವೆ. ಯಾವ್ದು ಬೇಕಾದ್ರೂ ಅವ್ರು ಆಯ್ಕೆ ಮಾಡ್ಕೊಳ್ಬಹುದು. ಬಹಳ ಜನ ಶಾಸಕರು, ಮಂತ್ರಿಗಳ ಆಸ್ತಿಗಳಿತ್ತು, ಅವರು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಈಗಾಗಲೇ ದಾಖಲೆಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಮುಂದೆ ಬಂದು ಅವರು ಕೂಡ ಇದು ಒಳ್ಳೆ ಸ್ಕೀಮ್ ಮಾಡಿದ್ದೀರಿ ಅಂತೇಳಿ ಬೆಂಗಳೂರಿನ ಡಿಕಂಜೆಸ್ಟ್ ಮಾಡಲಿಕ್ಕೆ
ಆ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆ ಇದನ್ನ ಎಕ್ಸಿಬಿಷನ್ ಸೆಂಟರ್ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ವೈಟ್ ಫೀಲ್ಡ್ ಮೇಲೆ ಹೊಸಕೋಟೆ ಪಕ್ಕದಲ್ಲಿ ಹೋಗಿ ಈ ಕಡೆ ಏರ್ಪೋರ್ಟ್ ರೋಡ್ ಅಲ್ಲಿ ಹೋಗಿ ತಿರ್ಗಾ ಮೈಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬನ್ನೇರುಘಟ್ಟದಿಂದ ಮೈಸೂರು ರೋಡ್ ಆ ವ್ಯೂವರ್ ಏನಿದೆ ಅಲ್ಲಿ ಮಾತ್ರ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ. ಅಲ್ಲಿ ವಿಪರೀತ ಮನೆಗಳಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ ನಾವು. ಅದು ಬಿಟ್ರೆ ಇದು ಕೂಡ ನಾವು ಜಾಗೃತವಾಗಿ ಈ ಕೆಲಸ ಮಾಡಬೇಕು ಅಂತೇಳಿ ಅಟ್ ನೋ ಕಾಸ್ಟ್ ಎನಿ ಯಾವ ಸಂದರ್ಭದಲ್ಲೂ ಕೂಡ ನಾವಂತೂ ಡಿನೋಟಿಫೈ ಮಾಡುದಿಲ್ಲ. ಇದನ್ನ ಕೆಲವರು ಕೋರ್ಟ್ಗೆ ಹೋಗಿರ್ಬೋದು, ಕೆಲವರು ಹೋರಾಟ ಮಾಡ್ತಾ ಇರ್ಬೋದು, ಕೆಲವರು ಸಮಾಧಾನ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಇದಕ್ಕಿಂತ ಸಮಾಧಾನ, ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ, ಇದಕ್ಕಿಂತ ಬೆಸ್ಟ್ ಇದನ್ನ ಸ್ಕೀಮ್ ಅನ್ನ ಇಡೀ ದೇಶದಲ್ಲೇ ಕೂಡ ನಾನು ಬಾಂಬೆ ನೋಡಿದೀನಿ. ಅಲ್ಲಿ ಬರೀ 12% ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೆಗೆದುಕೊಂಡಿರುವಂತ ಕಡೆ ಬರೀ 12% ಭೂಮಿ ಕೊಡ್ತಾ ಇದ್ದಾರೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾವು 35% ಕಮರ್ಷಿಯಲ್, 40% ರೆಸಿಡೆನ್ಷಿಯಲ್. ಆ ರೋಡ್ ಪಕ್ಕದಲ್ಲೇ ಅವರಿಗೆ ಕಮರ್ಷಿಯಲ್ ಕೊಡುವಂತ ತೀರ್ಮಾನವನ್ನ ನಾವು ಮಾಡಿದ್ದೇವೆ. 65 ಮೀಟರ್ ರೋಡ್, 35% ರಸ್ತೆ, ಇಂಥದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಬೆಂಗಳೂರು ವತಿಯಿಂದ ಇಂಥ ತೀರ್ಮಾನವನ್ನ ಮಾಡಿದ್ದೇವೆ. ಇನ್ನೊಂದು BDA ಇಂದ ಇನ್ನೊಂದು ವಿಶೇಷವಾದಂತ ಅನೌನ್ಸ್ಮೆಂಟ್ ಏನಿದೆ ಅಂತಂದ್ರೆ, ವೈಟ್ ಫೀಲ್ಡ್ ಅಲ್ಲಿ 1900 ಮನೆಗಳನ್ನ ಕಟ್ಟಿದ್ದೇವೆ. ವೈಟ್ ಫೀಲ್ಡ್ ಅಲ್ಲಿ ಮೊನ್ನೆ 1900 ಮನೆಗಳನ್ನ ಕೊಟ್ಟಿದ್ದೇವೆ. ಒಂದು BHK ಮನೆ 760 ಸ್ಕ್ವೇರ್ ಫೀಟ್, ಬರೀ 6,686 ರೂಪಾಯಿ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಯಾರು ಕೂಡ 12,000 13,000 ಕಡೆ ಮಾತ್ರ ಇಲ್ಲ. 6,686 ಮಾತ್ರ ರೂಪಾಯಿ ಮಾತ್ರ. ಅದಕ್ಕೆ 15ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾ ಇದ್ದೇವೆ. 3 ಬೆಡ್ರೂಮ್ಗೆ 1,733 ಸ್ಕ್ವೇರ್ ಫೀಟ್, 8,309 ರೂಪಾಯಿ. ಒಂದು ಸ್ಕ್ವೇರ್ ಫೀಟ್ಗೆ 1,44,00,000 ರೂಪಾಯಿ ಆಗ್ತದೆ. ಅಂದ್ರೆ ಒಂದು ಬೆಡ್ರೂಮ್ಗೆ ಇರುವಂತದ್ದು 760 ಸ್ಕ್ವೇರ್ ಫೀಟ್. ಒಂದು ಬೆಡ್ರೂಮ್ ಹೌಸ್ಗೆ 51 ಲಕ್ಷ. 3 ಬೆಡ್ರೂಮ್ ಇರುವಂತ ಕಡೆಗೆ 1,733 ಸ್ಕ್ವೇರ್ ಫೀಟ್ಗೆ ವೈಟ್ ಫೀಲ್ಡ್ ನಲ್ಲಿ ಕೇವಲ 8,309 ರೂಪಾಯಿ ಪಡ್ಕೊಂಡು ಅಡಿಗೆ 1,44,00,000 ರೂಪಾಯಿಗೆ 3 ಬೆಡ್ರೂಮ್ ಹೌಸ್ ಅನ್ನ ವೈಟ್ ಫೀಲ್ಡ್ ಕೊಡ್ಲಿಕ್ಕೆ ಅನೌನ್ಸ್ಮೆಂಟ್ ಮಾಡಿದೆ. ಈ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಇದನ್ನ 15ನೇ ತಾರೀಕಿಂದಲೇ ಯಾರು ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು, ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ದುಡ್ಡು ತುಂಬಿಕೊಂಡು ನಿಮ್ಮ ಪ್ರಯಾರಿಟಿಲಿ ತಾವು ಅದನ್ನ ಮಾಡ್ಕೋಬಹುದು. IT ಏನಿದೆ ಅದಕ್ಕೆ ಪ್ರತ್ಯೇಕವಾದಂತಹ ರೂಲ್ಸ್ ಇದೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದಲ್ಲದೆ ಬೆಂಗಳೂರು ದಟ್ಟಣೆ, ಬಹಳ ಟ್ರಾಫಿಕ್ ಗಲಾಟೆ ಇವೆಲ್ಲ ಇದೆ. ಎಲ್ಲಾ ಕಡೆ ದೇಶದಲ್ಲಿ ಇದೆ. ನಾನು ಚೆನ್ನೈ ನೋಡಿದೀನಿ, ಡೆಲ್ಲಿ ನೋಡಿದೀನಿ, ಮುಂಬೈ ನೋಡಿದೀನಿ, ಎಲ್ಲ ನೋಡಿದೀನಿ. ಈಗಾಗಲೇ ನಾವು ಹೆಬ್ಬಾಳ ಹತ್ರ ಸ್ವಲ್ಪ ಸರಳ ಮಾಡಿದ್ದೀವಿ. ಇನ್ನ ಸ್ವಲ್ಪ ಸರಳ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ದೊಡ್ಡ ಟನಲ್ ಒಂದು ಆಗ್ತಾ ಇದೆ. ಅದು ನೆಕ್ಸ್ಟ್ ಫೇಸ್, ಅದು ಅನೌನ್ಸ್ಮೆಂಟ್ ಮಾಡ್ತೀನಿ. ಈಗಾಗಲೇ 2 ಎಲ್ಲ ಮುಗಿದಿದೆ. ಇನ್ನೊಂದು ಶಾರ್ಟ್ ಟನಲ್ ಹೆಬ್ಬಾಳ್ ಜಂಕ್ಷನ್ ಇಂದ US ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಹೋಗ್ತದೆ. ಅದು ಒಂದು ಓಪನ್ ಆಗಿ 3 ಲೈನ್ ಕಟ್ ಅಂಡ್ ಕವರ್ ಟನಲ್ ಬರ್ತದೆ. ಸುಮಾರು 2.7 ಕಿಲೋಮೀಟರ್ ಒಂದು ಟನಲ್. ಈಗಾಗಲೇ ನಾವು ರಿತ್ವಿಕ್ ಪ್ರಾಜೆಕ್ಟ್ಸ್ ಅನ್ನೋರಿಗೆ ನಾವು ಬರೀ 15 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೇವೆ. ಅದ್ರ ಜೊತೆಗೆ ನಮ್ಮ ಮೇಕ್ರಿ ಸರ್ಕಲ್ ಏನಿದೆ ಅಲ್ಲಿವರೆಗೂ ಕೂಡ ಅಲ್ಲಿಂದ ಇನ್ನೊಂದು ಎಲಿವೇಟೆಡ್ ಕಾರಿಡಾರ್ ಸುಮಾರು 1.7 ಕಿಲೋಮೀಟರ್ 2+2 ಲೈನು. ಈ ಟನಲ್ ಇದು 6 ಲೈನ್, ಇದು 3 ಲೈನು ಟ್ವಿನ್ ಟನಲ್ ಇದೆ. ಏಕೆಂದ್ರೆ ಅಲ್ಲಿಗೆ ಬಂದ ತಕ್ಷಣ ರೋಡ್ ಬೇ ಅವಕಾಶಗಳಿದೆ. ಆ ದೃಷ್ಟಿಯಿಂದ 2 ಪ್ರಾಜೆಕ್ಟ್ ಕೂಡ ಈ ನೆಕ್ಸ್ಟ್ ತಿಂಗಳು, ಈ ತಿಂಗಳು ಕೊನೆಗೆ ಭೂಮಿ ಪೂಜೆ ಮಾಡ್ತಾ ಇದ್ರಿ. LOI ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದನ್ನ ನಾವು ಈಗಾಗಲೇ ಭೂಮಿ ಪೂಜೆ ಮಾಡಿ ಈ ಕೆಲಸ ಪ್ರಾರಂಭ ಮಾಡಿ 15 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನ ನಾವು ಕೊಟ್ಟಿದ್ದೇವೆ. ಸೊ ಇದಲ್ಲದೆ ಇನ್ನ ಬೇಕಾದಷ್ಟು ನಮ್ಮ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸುಮಾರು 631 ಕೋಟಿ ವೆಚ್ಚದಲ್ಲಿ 10.77 ಕಿಲೋಮೀಟರ್ ಆ ರಸ್ತೆ ಕೂಡ ಮುಗಿದಿದೆ. ಅದು ಕೂಡ ಇನ್ನು 15 ದಿನದಲ್ಲಿ ಓಪನ್ ಮಾಡಲಿಕ್ಕೆ
ಒಂದು ಹೊಸ ರೋಡು, ನೀವೆಲ್ಲ ಆಶ್ಚರ್ಯ ಪಡ್ತೀರಿ ಅದನ್ನ ರೋಡ್ ನೋಡಿದ ತಕ್ಷಣ. ಆ ರೀತಿ ಒಂದಿದೆ. ಮಿಕ್ಕಿದು ಇನ್ನ ಸುಮಾರು 150 ಯೋಜನೆಗಳಿದೆ. ಅದನ್ನ ನಾನು ಪ್ರತ್ಯೇಕವಾದ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನ ಏನೇನ್ ಮಾಡ್ತಾ ಇದೀವಿ ಅಂತೇಳಿ ನಾನು ಇನ್ನೊಂದು ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದೆ, ಅದು ಕೂಡ ಎಲ್ಲ ನಾವು ತೆಗೆದುಕೊಂಡಿದ್ದೇವೆ. ಜಾರ್ಜ್ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ. ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ತಂದು ಕೆಲವೆಲ್ಲ ಸ್ಕೀಮ್ಸ್ ನಾವು ತೆಗೆದುಕೊಂಡಿದ್ದೇವೆ. ಅದೆಲ್ಲ ಕೂಡ ನಾನು ನೆಕ್ಸ್ಟ್ ಒಂದು 3-4 ದಿನದಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀವೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಈ ಭೂ ಗ್ಯಾರಂಟಿ ಏನಿದೆ, ಈ ಭೂ ಗ್ಯಾರಂಟಿಯನ್ನ ಒಟ್ಟು 23 ಲಕ್ಷ ಜನರಿಗೆ ಈ ಬೆಂಗಳೂರು ನಗರದಲ್ಲಿ ಒದಗಿಸಿಕೊಡ್ಲಿಕ್ಕೆ ಇದೊಂದು ಐತಿಹಾಸಿಕವಾದ ತೀರ್ಮಾನಗಳನ್ನ ಅವರ ಆಸ್ತಿ, ಎಲ್ಲರ ಆಸ್ತಿ, ಅವರ ಆಸ್ತಿ ಪಾಪ ಆ ಭೂಮಿ, ಅವರ ಆಸ್ತಿನ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡ್ಕೊಳ್ಳಿಕ್ಕೆ ಅವರ ವಂಶ ಪಾರಂಪರವಾಗಿ ನನ್ನ ಖಾತೆ ನನ್ನ ಹಕ್ಕು ಅವರೆಲ್ಲರೂ ಕೂಡ ಇದನ್ನ ಇಟ್ಕೊಳ್ಳಿಕ್ಕೆ ದಾಖಲೆಗಳ ಸಮೇತ ಈ ಫೈಲ್ ಸಮೇತ ಅವರ ಮನೆ ಬಾಗಿಲಿಗೆ ತಲುಪುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆ ಸ್ಥಳೀಯ ಶಾಸಕರು, ನಮ್ಮ ಗ್ಯಾರಂಟಿ ಮೆಂಬರ್ಸ್ ಎಲ್ಲರೂ ಕೂಡ ಈ ಸೌಲಭ್ಯದ ಉಳಿಸ್ಕೊಂಡು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಈ ವಿಶೇಷವಾದಂತ ಯೋಜನೆಯನ್ನ ಇವತ್ತು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಮುಂದೊಂದು ದಿನದಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕ್ ನಲ್ಲೇ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನ ಕೆಲವು ಅನೇಕ ಅಭಿವೃದ್ಧಿ ವಿಚಾರಗಳನ್ನ ಮಾಡ್ತೇವೆ. ಇನ್ನ ಕೆಲವು ಅನೇಕ ವೈಯಕ್ತಿಕವಾದಂತಹ ಬೆನಿಫಿಟ್ಗಳು ಬೇರೆ ಬೇರೆ ಇದೆ, ಅದೆಲ್ಲ ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು, ಒಂಟಿ ಮನೆಗಳಿರ್ಬೋದು, ಬೇರೆ ಬೇರೆ ಕೆಲವು ಸ್ಕೀಮ್ಸ್ ಇದೆ, ಕೆಲವು ಅಭಿವೃದ್ಧಿ ಕಾಮಗಾರಿಗಳಿದೆ. ಸೊ ಕಂಟಿನ್ಯೂಸ್ ಆಗಿ 15 ದಿನ ಕೆಲವು ಅನೌನ್ಸ್ಮೆಂಟ್ಸ್ ಇದೆ, ಅದನ್ನ ನಾನು ಮಾಡ್ತೇನೆ. ಇದು ಮೇಜರ್ ಅನೌನ್ಸ್ಮೆಂಟ್. ಇದನ್ನ ಇವತ್ತು ತಾವೆಲ್ಲರೂ ಕೂಡ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನೂತನವಾಗಿರುವಂತಹ ಈ ಕಚೇರಿಯಲ್ಲಿ ಈ ಮಾಧ್ಯಮ ಗೋಷ್ಠಿಯಲ್ಲಿ